ಸರ್ಕಾರಿ ಅಧಿಕಾರಿಯು ತಾನು ಕರ್ತವ್ಯ ನಿರ್ವಹಿಸುವಾಗ ಸಂದರ್ಭದಲ್ಲಿ ಆಗುವ ಕೆಲವೊಂದು ತಪ್ಪುಗಳು ಅಥವಾ ಮಿಸ್ಟೇಕ್ಗಳಿಗೆ ಯಾವ ಸಂದರ್ಭದಲ್ಲಿ ರಕ್ಷಣೆಯನ್ನು ಪಡ್ಕೋಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೊಸ ಕಾಯ್ದೆ BNSS ಏನು ಹೇಳುತ್ತೆ, ಹಾಗೆಯೇ ಯಾವ ಒಂದು ಸಂದರ್ಭದಲ್ಲಿ ಇವರಿಗೆ ರಕ್ಷಣೆ ಸಿಗೋದಿಲ್ಲ, ಅಂದರೆ ಎಂಥ ಒಂದು ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಕಾನೂನಿನ ರಕ್ಷಣೆ ಸರ್ಕಾರಿ ಅಧಿಕಾರಿಗೆ ಸಿಗೋದಿಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ಅಂಶಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಯು ತಾನು ಕರ್ತವ್ಯದಲ್ಲಿ ಇದ್ದಾಗ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಆಗುವಂಥ ಕೆಲವೊಂದು ಲೋಪದೋಷಗಳು ತಪ್ಪುಗಳಿಗೆ ಅದರಿಂದ ರಕ್ಷಣೆಯನ್ನು ಪಡ್ಕೋಬೋದಾಗಿರುತ್ತೆ. ಅಂದರೆ CRPCಯ ಸೆಕ್ಷನ್ 197 ಏನಿದೆ, ಇದು ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಕರ್ತವ್ಯದ ಮೇಲೆ ಇದ್ದಂಥ ಸಂದರ್ಭದಲ್ಲಿ ಎಸಗುವಂಥ ಲೋಪಗಳಿಗೆ ಅದರಿಂದ ರಕ್ಷಣೆಯನ್ನು ನೀಡುವಂಥ ಸೆಕ್ಷನ್ ಆಗಿರುತ್ತೆ. ಇದರ ಪ್ರಕಾರ ಆ ವ್ಯಕ್ತಿಯ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಬೇಕಾದ್ರೆ ಸರ್ಕಾರದ ಪೂರ್ವ ಅನುಮತಿಯನ್ನು ಪಡ್ಕೊಳ್ಳೋದು ಅತಿ ಮುಖ್ಯವಾಗಿರುತ್ತೆ ಅನ್ನೋದು ಈ ಒಂದು ಪ್ರಕರಣದಲ್ಲಿ ತಿಳಿಯುವಂಥದ್ದಾಗಿರುತ್ತೆ. ಆದರೆ ಯಾವ ಸಂದರ್ಭದಲ್ಲಿ CRPCಯ ಸೆಕ್ಷನ್ 197 ಅನ್ವಯ ಆಗೋದಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದಲ್ಲಿ ಅಂದರೆ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಅಧಿಕಾರಿಯು ಒಂದು ಸುಳ್ಳು ದಾವೆಯನ್ನು ದಾಖಲು ಮಾಡಿದಂಥ ಸಂದರ್ಭದಲ್ಲಿ ಅಂತಹ ಒಂದು ಅಧಿಕಾರಿಗೆ ಈ ಒಂದು ರಕ್ಷಣೆ ಸಿಕ್ಕೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಈ ಒಂದು ಮಹತ್ವದ ಆದೇಶವನ್ನು ನೀಡಿದೆ. ಅಂದರೆ ಆತ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಕೆಲವೊಂದು ಲೋಪದೋಷಗಳು ಕಂಡು ಬಂದಂಥ ಸಂದರ್ಭದಲ್ಲಿ ರಕ್ಷಣೆಯನ್ನು ಪಡ್ಕೋಬೋದಾಗಿರುತ್ತೆ ಹೊರತು, ಆದರೆ ಒಂದು ಪೊಲೀಸ್ ಅಧಿಕಾರಿಯಾಗಿದ್ದು ಆತ ಒಂದು ಸುಳ್ಳು ಪ್ರಕರಣವನ್ನು ಸೃಷ್ಟಿ ಮಾಡುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಳ್ಳೋವಂಥದ್ದು, ಅನಾವಶ್ಯಕವಾಗಿ ಯಾರೋ ಆರೋಪಿ ಅಥವಾ ದೂರುದಾರ ಆಗಿರ್ಬೋದು ಇವರನ್ನು ಕೂರಿಸ್ಕೊಳ್ಳುವಂಥದ್ದು, ತೊಂದರೆ ಕೊಡುವ ಉದ್ದೇಶಕ್ಕಾಗಿಯೇ ಸರ್ಚನ್ನು ಮಾಡುವಂಥದ್ದು, ಮನೆಗೆ ನುಗ್ಗಿ ಅಥವಾ ತೊಂದರೆ ಕೊಡೋ ಉದ್ದೇಶಕ್ಕೆ ಬಲವಂತವಾಗಿ ಅವರಿಗೆ ತಾನು ಹೇಳಿದಂಥ ಹೇಳಿಕೆಯನ್ನು ನಾನು ಹೇಳಿದ್ದೀನಿ ಅಂತೇಳಿ ಸಹಿಯನ್ನು ಮಾಡಿಸ್ಕೊಳ್ಳೋಂಥದ್ದು, ಖಾಲಿ ಹಾಳೆಯ ಮೇಲೆ ಸಹಿಯನ್ನು ಮಾಡಿಸ್ಕೊಳ್ಳೋಂಥದ್ದು, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಸೃಷ್ಟಿ ಮಾಡುವಂಥದ್ದು, ಈ ರೀತಿ ಮಾಡಿ ಪ್ರಕರಣಗಳನ್ನು ದಾಖಲು ಮಾಡಿದರೆ ಅಂಥ ಸಂದರ್ಭದಲ್ಲಿ ಅಂತಹ ಅಧಿಕಾರಿಗೆ ರಕ್ಷಣೆಯನ್ನು ನೀಡೋದಕ್ಕೆ ಬರೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಓಂ ಪ್ರಕಾಶ್ ಯಾದವ್ ವರ್ಸಸ್ ನಿರಂಜನ ಕುಮಾರ್ ಉಪಾಧ್ಯಾಯ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಸೊ ಈ ಒಂದು ಪ್ರಕರಣದಿಂದ ನಮಗೆ ತಿಳಿಯುವಂಥ ಅಂಶ ಏನು ಅಂತಂದರೆ, ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ತಾನೇ ದಾಖಲೆಗಳನ್ನು ಸೃಷ್ಟಿ ಮಾಡಿದರೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಇನ್ವಾಲ್ವ್ ಆಗಿದ್ದು ದಾಖಲೆಗಳನ್ನು ಸೃಷ್ಟಿ ಮಾಡಿ ಅದನ್ನು ಎಕ್ಸಿಕ್ಯೂಟನ್ನು ಮಾಡಿದರೆ ಅಂಥ ಸಂದರ್ಭದಲ್ಲಿ ಅಂಥ ಅಧಿಕಾರಿಗೆ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಬಹುದಾಗಿರುತ್ತೆ. ಅಂಥ ಸಂದರ್ಭದಲ್ಲಿ CRPCಯ ಸೆಕ್ಷನ್ 197ರ ರಕ್ಷಣೆ ಆತನಿಗೆ ಸಿಕ್ಕೋದಿಲ್ಲ ಅನ್ನೋದನ್ನು ಈ ಒಂದು ಪ್ರಕರಣದಲ್ಲಿ ನೋಡ್ಬೋದಾಗಿರುತ್ತೆ. ಸೊ CRPCಯ ಸೆಕ್ಷನ್ 197 ಏನಿತ್ತು ಅದು ಹೊಸ ಕಾಯ್ದೆ BNSS ಏನಿದೆ ಇದರ ಅಡಿಯಲ್ಲಿ 218 ಸೆಕ್ಷನ್ ಆಗಿರುತ್ತೆ. ಸೊ ಇದರಲ್ಲಿ 218ರ ಜೊತೆಗೆ 218 ಸಬ್ ಕ್ಲಾಸ್ 1A ಇದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಲಾಗಿದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ BNS ಆ್ಯಕ್ಟ್ನ ಸೆಕ್ಷನ್ 218 ಏನಿದೆ, ಅಂದರೆ ಸರ್ಕಾರಿ ಅಧಿಕಾರಿಗೆ ಸಿಕ್ಕುವಂಥ ರಕ್ಷಣೆ ವಿಡಿಯೋ ಏನಿದೆ ಅದರಲ್ಲಿ ನಾನು ಪರಿಪೂರ್ಣವಾಗಿ ಅದರ ಮಾಹಿತಿಯನ್ನು ಮತ್ತು ಹೊಸ ಸೆಕ್ಷನ್ ಸೇರಿಸಿರೋದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ.